Hello, friends. Good morning to all. So, today the topic is how I am going to edit the YouTube Shorts daily. So, this is very important, and most of them were messaging and texting and chatting me in the message box. So, I have decided to start this topic today. So, I'll just do in my mother tongue. I'll just talk in my mother tongue. Okay. So, ತುಂಬ ಜನ ಕೇಳ್ತಿದ್ರು ನೀವು ಯಾವ ಥರ ಯೂಟ್ಯೂಬ್ ಶಾರ್ಟ್ಸ್ ಎಡಿಟ್ ಮಾಡ್ತೀರಾ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಮೋಟಿವೇಟೆಡ್ ಆಗಿರುತ್ತೆ ಅಂತ. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ನಾನು ಯೂಸ್ ಮಾಡೋದು ಯೂಟ್ಯೂಬ್ ಶಾರ್ಟ್ಸ್ಗೆ ಅಂತ ವೆರಿ ಮಿನಿಮಲ್ ಆ್ಯಪ್ಸ್ನ ಯೂಸ್ ಮಾಡ್ತೀನಿ. ಬೈ ಓನ್ಲಿ ಯೂಸಿಂಗ್ ಫೋನ್ ಆ್ಯಂಡ್ ಐ ವೋಂಟ್ ಯೂಸ್ ಎನಿ ಲ್ಯಾಪ್ಟಾಪ್ಸ್ ಆರ್ ಎಲ್ಸ್ ಯಾವುದೇ ಇದರಲ್ಲಾಗಲಿ ಸಬ್ಸ್ಕ್ರಿಪ್ಷನ್ ಅಮೌಂಟ್ ತೊಗೊಂಡು ಎಡಿಟಿಂಗ್ ಮಾಡೋದು ಏನೂ ಮಾಡ್ತಿಲ್ಲ. ಐ ಜಸ್ಟ್ ಯೂಸ್ ವೆರಿ ವೆರಿ ಸಿಂಪಲ್ ಆ್ಯಪ್ಸ್ ಇಟ್ ಸೆಲ್ಫ್. ಅದಕ್ಕೆ ನಾನು ಇವತ್ತು ಆ ಆ್ಯಪ್ಸ್ನ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಫಸ್ಟ್ ನಾನು ಯೂಸ್ ಮಾಡೋದು ಒಂದು ಆ್ಯಪ್ ಯಾವುದು ಅಂದರೆ ಪಿಂಟ್ರೆಸ್ಟ್. ಓಕೆನಾ? ಸೊ ಲೆಟ್ ಮಿ ಸಿ ದಟ್ ನೆಟ್ ಆಫಲ್ಲಿದೆ. 1 ಸೆಕೆಂಡ್. ಯಾ, ಸೊ ಪಿಂಟ್ರೆಸ್ಟ್ ಅನ್ನೋ ಆ್ಯಪ್ನ ಯೂಸ್ ಮಾಡ್ತೀನಿ. ಈ ಆ್ಯಪಲ್ಲಿ ನಿಮಗೇನಂದರೆ ತುಂಬಾ ಅಟ್ರಾಕ್ಟಿವ್ ಆಗಿರೋ ಇಮೇಜಸ್ ಸಿಗುತ್ತೆ ರಿಲೇಟೆಡ್ ಟು ಎನಿಥಿಂಗ್ ಆಗಿರ್ಬೋದು. ಕ್ಲಾತ್ಸ್ ರಿಲೇಟೆಡ್, ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು, ರೀಡಿಂಗ್ ರಿಲೇಟೆಡ್, ಥಾಟ್ಸು ಆ್ಯಂಡ್ ಸಮ್ ಕಾಮಿಡಿ ಕಮೆಂಟ್ಸು, ಸ್ಟಡಿ ಇಮೇಜಸ್ಸು. ಸೊ ಇದು ನೋಡಿ ಈ ಥರ. ಸೊ ನಿಮ್ಗೆ ಇಷ್ಟ ಆಗಿದ್ದನ್ನು ಡೌನ್ಲೋಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಮ್ ನೋಡಿ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಆಪ್ಷನ್ ಸಿಗುತ್ತೆ. ಯು ಕ್ಯಾನ್ ಜಸ್ಟ್ ಡೌನ್ಲೋಡ್ ಇಟ್. ಸೊ ಈ ಥರ ತುಂಬಾ ಅಟ್ರಾಕ್ಟಿವ್ ಇಮೇಜಸ್ ನಿಮ್ಗೆ ಯಾವ್ದು ಬೇಕೋ ಅದೆಲ್ಲದನ್ನು ಈ ಆ್ಯಪ್ ಮೂಲಕ ತೊಗೋಬೋದು. ಓಕೆನಾ? ಸೊ ಈ ಥರ ನಾನು ಪಿಂಟ್ರೆಸ್ಟ್ನ ಯೂಸ್ ಮಾಡಿ ಇಮೇಜಸ್ ಎಲ್ಲ ಡೌನ್ಲೋಡ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಒನ್ ಆ್ಯಪು, ಈಗ ತಾನೇ ಹೇಳಿದೆ ನಾನು ಪಿಂಟ್ರೆಸ್ಟ್ನ ಯೂಸ್ ಮಾಡ್ತೀನಿ ಫಾರ್ ದ ಹೆಲ್ಪ್ ಆಫ್ ಇಮೇಜಸ್ ಡೌನ್ಲೋಡರ್ಗೆ. ಆಯಿತಾ? ಅಟ್ರಾಕ್ಟಿವ್ ಸ್ಟಡಿ ಇಮೇಜಸ್ ಆಗಿರ್ಬೋದು, ಬೇರೆ ನೀವು ಯಾವ ಟಾಪಿಕ್ ಮಾಡ್ತೀರೋ ಅದಕ್ಕೆ ರಿಲೇಟೆಡ್ ಪಿಂಟ್ರೆಸ್ಟ್ ಇಸ್ ದ ಬೆಸ್ಟ್ ಆ್ಯಪ್. ಓಕೆ, ಫಾರ್ ಓನ್ಲಿ ಇಮೇಜಸ್, ನಾಟ್ ಫಾರ್ ವಿಡಿಯೋಸ್. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ಐ ವಿಲ್ ಯೂಸ್ ದ ಚಾಟ್ ಜಿ ಪಿ ಟಿ. ಓಕೆ, ಸೊ ಚಾಟ್ ಜಿ ಪಿ ಟಿನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಕಂಟೆಂಟ್. ಓಕೆ, ಸೊ 1 ಸೆಕೆಂಡ್, ಐ ವಿಲ್ ಜಸ್ಟ್ ಟೇಕ್ ಇಟ್ ಅ ನ್ಯೂ ಚಾಟ್. ನೋಡಿ, ಈಗ ನ್ಯೂ ಚಾಟ್ ಒಂದು ತೊಗೊಂಡಿದ್ದೀನಿ. ಸೊ ಇದರಿಂದ ನನಗೆ ಗೊತ್ತಾಗುತ್ತೆ. ಸೊ ಗಿವ್ ಮೀ ಅ ಸ್ಟ್ರಾಂಗ್ ಆ್ಯಂಡ್ ಹಾರ್ಡ್ ಸ್ಟಡಿ motivational points with strong topics for my ಯೂಟ್ಯೂಬ್ ಶಾರ್ಟ್ಸ್. ಈ ಥರ ಟೈಪ್ ಮಾಡಿ. ನಿಮ್ಮ ಮೈಂಡಲ್ಲಿ ಯಾವ ಥರ ಇರುತ್ತೆ? ಫಾರ್ ಎಕ್ಸಾಂಪಲ್ ಸ್ಟಡಿ ಮೋಟಿವೇಶ್ನಲ್ ಅಲ್ಲದೆ ಇಟ್ ಮೇ ಬಿ ಲೈಕ್ ಅಮೇಝಿಂಗ್ ಫ್ಯಾಕ್ಟ್ಸ್ ಆಗಿರ್ಬೋದು, ಆರ್ ಎಲ್ಸ್ ಲೈಕ್ ಸ್ಮಾಲ್ ಥಾಟ್ಸ್ ಆಗಿರ್ಬೋದು. ಸೊ ಎನಿಥಿಂಗ್ ಯು ಹ್ಯಾವ್ ಟು ಟೈಪ್ ದೇರ್. ಓಕೆ, ಸೊ ಐ ಆಮ್ ಗಿವಿಂಗ್. ಸೊ ಇದರಿಂದ ಏನಾಗುತ್ತೆ, ಪ್ರಾಪರಾಗಿ ಕೊಡುತ್ತೆ ನನಗೆ. ಓಕೆನಾ? ನೋಡಿ, ಈ ಥರ ಥಾಟ್ಸ್ ಕೊಡುತ್ತೆ. ಓಕೆ, ಸೊ ಈ ಥರ ಇಫ್ ಯು ವಾಟ್ ಯು ಆಸ್ಕ್ ಚಾಟ್ ಜಿ ಪಿ ಟಿ ಅದೇ ಕೊಡುತ್ತೆ. ಅದು ನಿಮಗೂ ಗೊತ್ತಿದೆ. ಈಗ ತುಂಬ ಈ ಜನ್ರೇಷನಲ್ಲಿ ತುಂಬಾ ಎಲ್ಲದಕ್ಕೂ ಹೆಲ್ಪ್ ಆಗಿರೋದು ಗೂಗಲ್ಗಿಂತ ಫಸ್ಟು ಸಮ್ಟೈಮ್ಸ್ ಚಾಟ್ ಜಿ ಪಿ ಟಿನೇ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇದರಿಂದ ತುಂಬಾ ಕಂಟೆಂಟ ನಾನು ತೊಗೊಳ್ಳೋದು. ಸೊ ನೋಡಿ, ಇಲ್ಲಿ ನನ್ನ ಕಂಟೆಂಟ್ ಥಿಂಗ್ಸ್ ಎಲ್ಲ ಇಲ್ಲಿದೆ. ಲೈಕ್ ನೋಡಿ, ಸ್ಕ್ರಿಪ್ಟ್ 99 ಟೈಮ್ ಅಟ್ಯಾಕ್ ಈ ಥರ. ಓಕೆ, ಸೊ ಐಲ್ ಜಸ್ಟ್ ಟೇಕ್ ಫ್ರಮ್ ಹಿಯರ್ ಇಟ್ ಸೆಲ್ಫ್ ಡೈಲಿ ಫ್ರಮ್ 3 to 4 ಆರ್ ಸಮ್ಟೈಮ್ಸ್ 5 ಶಾರ್ಟ್ಸ್ ಮಾಡ್ತೀನಿ. ಆ್ಯಂಡ್ ಈಗ ನವಡೇಸ್ ಐ ಆಮ್ ಥಿಂಕಿಂಗ್ ಟು ಡೂ ಸಮ್ ಲಾಂಗ್ ವಿಡಿಯೋಸ್ ದಟ್ ಟು ಇಟ್ ಶುಡ್ ಬಿ ನ್ಯಾಚುರಲ್ ಅಂತ ಥಿಂಕ್ ಮಾಡಿ ಈ ಥರ ಎಲ್ಲ ಮಾಡ್ತಿದ್ದೀನಿ. ವಿದಟ್ ತುಂಬ ಜನನೇ ಕೇಳಿದರು, ಈ ಥರ ವಿಡಿಯೋ ಅಂತ ನಮ್ಗೆ ಹೇಳಿಕೊಡಿ, ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಓಕೆನಾ? ಸೊ ದೀಸ್ ಆರ್ ದ ಟಾಪಿಕ್ಸ್ ಐ ವಿಲ್ ಸೆಲೆಕ್ಟ್ ಆಲ್ ದ ಟೈಮ್. ಟಾಪರ್ಸ್ ಡಿಫ್ರೆನ್ಸು ನೋಡಿ, ಹೆಡ್ಲೈನು ಅವರೇ ಕೊಡ್ತಾರೆ, ಬ್ರೂಟಲ್ ಟ್ರೂತ್ ಅಂತ. ಡೇ ಬಿಫೋರ್ ಎಸ್ಟರ್ಡೇ ಆರ್ ಎಲ್ಸ್ ಎಸ್ಟರ್ಡೇ ಐ ಹ್ಯಾವ್ ಪುಟ್ ದಿಸ್. ಓಕೆ, ವಿತ್ ದಟ್ ಹುಕ್ ಅವರೇ ಕೊಡ್ತಾರೆ. ಹುಕ್ ನಥಿಂಗ್ ಬಟ್ ಸ್ಟಾರ್ಟಿಂಗ್ ಅಟ್ರಾಕ್ಟಿವ್ ಪಾಯಿಂಟ್ ಫಾರ್ ದ ಆಡಿಯನ್ಸ್. ಓಕೆ, ಆರ್ ಎಲ್ಸ್ ವ್ಯೂವರ್ಸ್. ಆ್ಯಂಡ್ ದಿಸ್ ಇಸ್ ದ ಕಂಟೆಂಟ್ ಆ್ಯಂಡ್ ಎಂಡ್ ಪಾಯಿಂಟ್ ಐದರ್ ವರ್ಕ್ ಹಾರ್ಡ್ ಆರ್ ಎಲ್ ಸ್ಟೇ ಬಿಹೈಂಡ್. ಸೊ ಈ ಥರ ತುಂಬಾ ಚೆನ್ನಾಗಿ ಕೊಡ್ತಾರೆ. ಸೊ ಚಾಟ್ ಜಿ ಪಿ ಟಿ ಇಸ್ ದ ಬೆಸ್ಟ್ ಥಿಂಗ್, ಯು ಹ್ಯಾವ್ ಟು ಯೂಸ್ ಇಟ್. ಓಕೆ, ಸೊ ಕಂಟೆಂಟ್ಗೆ ನಾನು ಯೂಸ್ ಮಾಡೋದು ಚಾಟ್ ಜಿ ಪಿ ಟಿ ಆ್ಯಂಡ್ ಇಮೇಜಸ್ಗೆ ಯಾವ್ದು ಯೂಸ್ ಮಾಡ್ತೀನಿ, ಪಿಂಟ್ರೆಸ್ಟ್ ಯೂಸ್ ಮಾಡ್ತೀನಿ. ಸೊ ಈಗ ಇಮೇಜಸ್ ಇದೆ, ಕಂಟೆಂಟ್ ಇದೆ. ಸೊ ಹೌ ಯು ವಿಲ್ ಎಡಿಟ್, ಸೊ ಅದು ತುಂಬ ಇಂಪಾರ್ಟೆಂಟ್. ಯು ಕಟ್ ಅಂತ ಆ್ಯಪ್ ಇದೆ. ಓಕೆನಾ? ಜಸ್ಟ್ ಡೌನ್ಲೋಡ್ ಇಟ್ ಆ್ಯಂಡ್ ಯೂಸ್ ಮಾಡಿ. ಓಕೆನಾ? ಇಲ್ಲಿ ಯಾವುದೇ ರೀತಿ ನೀವು ಅಮೌಂಟ್ ಪೇ ಮಾಡಬೇಕಾ? ಓಕೆ, ಪೇ ಮಾಡಿ ಯೂಸ್ ಮಾಡುವಂಥದ್ದು ಒಂದೊಂದು ಥಿಂಗ್ಸ್ ಇದ್ದಾವೆ. ಬಟ್ ನಾನು ಇವತ್ತವರೆಗೂ ಅಮೌಂಟ್ ಪೇ ಮಾಡಿ ಯಾವುದೇ ರೀತಿ ಎಡಿಟಿಂಗ್ ಮಾಡಿಲ್ಲ ಯಾವುದೇ ಆ್ಯಪಲ್ಲೂ. ಓಕೆನಾ?
ಸೊ ಈಗ ಪ್ಲಸ್ ಸಿಂಬಲ್ ಇದೆ ನೋಡಿ. ಸೊ ಪ್ಲಸ್ ಸಿಂಬಲ್ ಮೇಲೆ ಹೋಗಿ ಅಲ್ಲಿ ಜಸ್ಟ್ ಶೋ ಯು ಸ್ಮಾಲ್ ಎಡಿಟಿಂಗ್ ಕ್ರಿಯೇಷನ್ ಯಾವುದಾದ್ರು ಒಂದು ಸ್ಮಾಲ್ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆನಾ. ನ್ಯೂ ಪ್ರಾಜೆಕ್ಟ್ ಅಂತ ತೊಗೊಳ್ಳಿ ಆ್ಯಂಡ್ ಇಲ್ಲಿ ಕೆಳಗಡೆ ಒಂದು ತೋರಿಸ್ತಿದೆ ನೋಡಿ 3 ಡಾಟ್ಸ್ ಅಂತ. ಸೊ ಇಲ್ಲಿ ಏನಂದರೆ ನೀವು ಆಲ್ರೆಡಿ ಪ್ರೀವಿಯಸ್ಸಲ್ಲಿ ಯಾವುದೋ ವಿಡಿಯೋ ಮಾಡಿರ್ತೀರ ಇದಕ್ಕೆ ಹಿಂದೆ. ಸೊ ಆ ವಿಡಿಯೋನ ನೀವು ಓಪನ್ ಮಾಡ್ಬೋದು ಇಲ್ಲಿ. ಓಕೆನಾ. ಬಟ್ ನಾವು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಟು ಶೋ ಇನ್ ದಿಸ್. ಐ ಜಸ್ಟ್ ಶೋ ಯು ದ ನ್ಯೂ ಪ್ರಾಜೆಕ್ಟ್. ಆ್ಯಂಡ್ ಡ್ರಾಫ್ಟ್ ಅಂದರೆ ಪ್ರೀವಿಯಸ್ಸಲ್ಲಿ ನೀವೇನೇನು ಮಾಡಿರ್ತೀರ ಆ ಎಲ್ಲ ವೀಡಿಯೋಸೂ ಇಲ್ಲಿ ಡ್ರಾಫ್ಟಲ್ಲಿ ಥರ್ಡ್ ಬಾಕ್ಸಲ್ಲಿ ಕಾಣುತ್ತೆ. ಓಕೆನಾ. ಸೊ ನಾವು ಲೆಟ್ ಅಸ್ ಡೂ ದ ನ್ಯೂ ಪ್ರಾಜೆಕ್ಟ್. ನ್ಯೂ ಪ್ರಾಜೆಕ್ಟ್ ನಥಿಂಗ್ ಬಟ್ ಒನ್ ಆಫ್ ದ ನ್ಯೂ ವಿಡಿಯೋ ಮಾಡೋಣ. ಓಕೆನಾ. ಸೊ ಹಿಯರ್ ವೀಡಿಯೋಸ್ ಇದೆ, ಫೋಟೋಸ್ ಇದೆ ಆ್ಯಂಡ್ ಆಲ್ ಇದೆ. ಸೊ ಸಪ್ರೇಟಾಗಿ ಸೆಲೆಕ್ಟ್ ಮಾಡಿದ್ರೆ ಬೆಸ್ಟ್. ಸೊ ವೀಡಿಯೋಸ್ ಅಂದರೆ ಜಸ್ಟ್ ವೀಡಿಯೋಸ್ ಬರುತ್ತೆ. ನಿಮ್ಗೆ ಯಾವ ವಿಡಿಯೋ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಡ್ ಹಿಯರ್ ಲೈಕ್ ಫೋಟೋಸು ನಿಮ್ಗೆ ಯಾವ್ದು ಬೇಕೋ ಸಿಗುತ್ತೆ. ಓಕೆನಾ. ಸೊ ಹಿಯರ್ ನೋಡಿ ಎಷ್ಟು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಅಂದರೆ. ಸೊ ಇದರಲ್ಲಿ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲ ರೀತಿ ಕ್ಯಾರೆಕ್ಟರ್ಸ್ ಲೈಕ್ ಲೇಸಿನೆಸ್ ಆಗಿರ್ಬೋದು, ಸ್ಲೀಪಿನೆಸ್, ನೈಟ್ ಸ್ಟಡೀಸ್ ಆಗಿರ್ಬೋದು, ಫೋನ್ ವಾಚಿಂಗ್ ದ ಫೋನ್ ಆಗಿರ್ಬೋದು, ಡಿಸ್ಪ್ಲೇನ್ಡ್ ಇಮೇಜ್ ಆಗಿರ್ಬೋದು, ಆ್ಯಂಡ್ ರೈಟಿಂಗ್ ಇಮೇಜು, ಅಚೀವ್ಡ್ ಇಮೇಜು ಆ್ಯಂಡ್ ಗೈಡೆನ್ಸ್ ಇಮೇಜು. ಸೊ ಈ ಥರ ಬೋರ್ಡ್ ಮೇಲೆ ರೈಟಿಂಗ್ ಟೀಚಿಂಗ್ ಇಮೇಜಸ್ ಆಗಿರ್ಬೋದು ಆ್ಯಂಡ್ ರ್ಯಾಂಕ್ ಸ್ಟೂಡೆಂಟ್ ಇಮೇಜಸ್ ಆಗಿರ್ಬೋದು. ಸೊ ಈ ಥರ ಎಲ್ಲ ರೀತಿ ಇಮೇಜಸ್ಸು ಫಸ್ಟೇ ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಓಕೆನಾ. ಸೊ ಇದನ್ನೆಲ್ಲ ನೋಡಿದ್ರಲ್ಲ. ಓಕೆ, 1 ಸೆಕೆಂಡ್ ವೇಟ್ ಟು ಕೀಪ್ ಒನ್ ಕಂಟೆಂಟ್ ರೆಡಿಲಿ. ಸೊ ಇಂಥದ್ದು ಮಾಡಬೇಕು ಅಂತಿದ್ದೀನಿ ಅಂತ. ಲೆಟ್ ಅಸ್ ಸಿ ದಿಸ್ ಟೈಮ್ ಅಟ್ಯಾಕ್ಸ್. ಓಕೆ. ಸೊ ಟೈಮ್ ಅಟ್ಯಾಕ್ಸ್ ಟಾಪಿಕಲ್ಲಿ ಸೊ ಟೈಮ್ ಈಸ್ ಅಟ್ಯಾಕಿಂಗ್ ಯುವರ್ ಡ್ರೀಮ್ಸ್. ಓಕೆ. ಸೊ ಇದ್ರ ಬೇಸ್ ಮೇಲೆ ಯು ಹ್ಯಾವ್ ಟು ಟೇಕ್ ಒನ್ ಆಫ್ ದ ಇಮೇಜ್. ಸೊ ಬ್ಯಾಕ್ ಹೋಗಿ ಇಲ್ಲಿ ಇಮೇಜಸ್ ನೋಡಿ. ಟೈಮ್ ಈಸ್ ಅಟ್ಯಾಕಿಂಗ್ ಯುವರ್ ಡ್ರೀಮ್ಸ್. ಸೊ ವಾಚ್ ಇರೋ ಅಂಥದ್ದನ್ನು ನೋಡಿ ತೊಗೊಂಡ್ರೆ ಬೆಸ್ಟ್. ಟೈಮ್ಗೆ ಜಸ್ಟ್ ಟೇಕ್ ದಿಸ್ ಇಮೇಜ್ ಫಾರ್ ಫಸ್ಟ್ ಒನ್. ಸೊ ನೋಡಿ ನಂಬರ್ 1 ಫೋಟೋ ಸೆಲೆಕ್ಟ್ ಆಗಿದೆ ಅಂತ ತೋರಿಸುತ್ತೆ. ಐ ಹ್ಯಾವ್ ಟು ಟೇಕ್ ದಟ್ ಡಿಸ್ಟ್ರಾಕ್ಷನ್ದು ಒಂದು ಫೋಟೋ ಬೇಕಲ್ವಾ. ಸೊ ಐ ಆಮ್ ಜಸ್ಟ್ ಚೂಸಿಂಗ್ ದಿಸ್ ಒನ್. ಓಕೆ. ನೆಕ್ಸ್ಟ್ ಮತ್ತೆ ರಿಟರ್ನ್ ಹೋಗಿ ಆ್ಯಂಡ್ ಎವ್ರಿ ಲೇಝಿ ಡೇ ಹರ್ಟ್ಸ್ ಫ್ಯೂಚರ್. ಓಕೆ. ಲೇಝಿ ಡೇ ಅಂದ ತಕ್ಷಣ ಯು ಹ್ಯಾವ್ ಟು ಟೇಕ್ ದಟ್ ಸ್ಲೀಪಿಂಗ್ ಇಮೇಜ್ ತೊಗೋಬೇಕಾಗುತ್ತೆ. ಸೊ ಐ ಜಸ್ಟ್ ಚೂಸ್ ದಿಸ್. ಆ್ಯಂಡ್ ನೆಕ್ಸ್ಟ್ ಎವ್ರಿ ಡಿಲೇ ಇನ್ಕ್ರೀಸಸ್ ಪ್ರೆಷರ್. ಎವ್ರಿ ಡಿಲೇ ಲೇಝಿ ಲೈಕ್ ಸೊ ಇದನ್ನು ನಿಮ್ಗೆ ಎಷ್ಟು ಇಮೇಜಸ್ ಬೇಕೋ ಅಷ್ಟನ್ನು ಚೂಸ್ ಮಾಡ್ಕೋಬೇಕು. ಓಕೆನಾ. ಐ ಹ್ಯಾವ್ ಜಸ್ಟ್ ಚೂಸ್ ಇಟ್. ಟೈಮ್ ನೆವರ್ ಸ್ಟಾಪ್ಸ್. ಜಸ್ಟ್ ಟೇಕ್ ದಿಸ್. ಆ್ಯಂಡ್ ಫೈನಲ್ 1 ಪಾಯಿಂಟ್ ಇದೆ. ಅದು ಯಾವುದದು? ರೆಸ್ಪೆಕ್ಟ್ ಟೈಮ್ ಬಿಫೋರ್ ಟೈಮ್ ಪನಿಷಸ್ ಯು. ಓಕೆ. ನಾವು ಫಿನಿಶ್ ಆಯಿತು. ಓಕೆ. ನಾವು ಫೋಟೋಸ್ ಎಲ್ಲ ನಾನು ಸೆಲೆಕ್ಟ್ ಮಾಡಿ ಇನ್ ಕೇಸ್ ಇದ್ರ ಜೊತೆಗೆ ವಿಡಿಯೋ ಬೇಕು ಅಂದರೆ ನೋಡಿ 6 ಫೋಟೋಸ್ ಕಂಪ್ಲೀಟ್ ಆಗಿತ್ತು ಸೆಲೆಕ್ಷನ್ದು. ಸೊ ಫಾರ್ ಎಕ್ಸಾಂಪಲ್ ಯು ನೀಡ್ ಎನಿ ವಿಡಿಯೋ ಮೀನ್ಸ್ ಜಸ್ಟ್ ಚೂಸ್ ದಿಸ್. ಓಕೆ. ಸೊ 7th ಒನ್ ಅಂತ ಹಿಂಗೆ ಕಂಟಿನ್ಯೂ ಆಗುತ್ತೆ. ಬಟ್ ಐ ಡೋಂಟ್ ನೀಡ್, ಸೊ ಐ ಆಮ್ ನಾಟ್ ಸೆಲೆಕ್ಟಿಂಗ್ ಇಟ್. ಓಕೆ. ಸೊ ನಾವು 6 ಇಮೇಜಸ್ ಕಂಪ್ಲೀಟ್ ಆಯಿತು. ಇಲ್ಲಿ ಕೆಳಗಡೆ ಆ್ಯರೋ ಮಾರ್ಕ್ ಕಾಣುತ್ತೆ ನೋಡಿ, ಅದನ್ನು ಚೂಸ್ ಮಾಡಿ. ಓಕೆ. ಸೊ ದಟ್ ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಯಾವ ಥರ ಯೂಟ್ಯೂಬ್ ಶಾರ್ಟ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. 4 ಸೆಕೆಂಡ್ಸ್ ಇದೆ ಇದು ಆ್ಯಕ್ಚುಲಿ ಫೋಟೋ ಕೊಟ್ಟಿರೋದು. ಐ ಜಸ್ಟ್ ನೀಡ್ 2.6 ಸೆಕೆಂಡ್ಸ್ ಸಾಕು. ಬಿಕಾಸ್ ಶಾರ್ಟ್ಸು ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ ಅನ್ನೋದು ನನ್ನ ಒಪಿನಿಯನ್. ಓಕೆನಾ. ಸೊ 2.6 ಸೆಕೆಂಡ್ಸ್ ಇಟ್ಕೊಂಡಿದ್ದೀನಿ. ವಿತ್ ದ್ಯಾಟ್ ಹಿಯರ್ ಕ್ರಾಪ್ ಅನ್ನೋದು ತೊಗೊತಿದ್ದೀನಿ. ಆ ಫೋಟೋನೇ ಸೆಲೆಕ್ಟ್ ಮಾಡಿದ್ದೀನಿ. ಕ್ರಾಪಲ್ಲಿ 1:1 ಅಂತ ಸೆಲೆಕ್ಟ್ ಮಾಡಿ ಇಷ್ಟು ಮಾತ್ರ ಫೋಟೋ ತೊಗೊತಿದ್ದೀನಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಫೋಟೋ ದ ಸೇಮ್ ವೇ ಎಲ್ಲನೂ ಮಾಡ್ಕೋಬೇಕಾಗುತ್ತೆ ಈ ಥರ. ಎಲ್ಲನೂ ಅಷ್ಟೇ 2.6 ಸೆಕೆಂಡ್ಸ್ ಅಷ್ಟು ವಿಡಿಯೋ ಇಟ್ಕೊಂಡು ಕ್ರಾಪಿಂಗ್ಗೆ 1:1 ತೊಗೊತೀನಿ. ಇದರಲ್ಲಿ ಇನ್ ಕೇಸ್ ಫೋಟೋ ನಿಮಗೆ ಮೇಲೆ ಕೆಳಗೆ ಇಷ್ಟು ಮಾತ್ರ ಬೇಕು ಅಷ್ಟು ಮಾತ್ರ ಬೇಕು ಅಂದರೆ ದಟ್ ಈಸ್ ಯುವರ್ ವಿಶ್. ಓಕೆ. ಓಕೆ. ನಾವು ಸೊ ಈಗ ಬ್ಯಾಕ್ಗ್ರೌಂಡ್ ನನಗೆ ಯಾವಾಗಲೂ ನಾನು ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್ ಹಾಕಿರ್ತೀನಿ. BG ಬ್ಯಾಕ್ಗ್ರೌಂಡ್ ಅಂತ ಇದೆ ನೋಡಿ ಇಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು. ಓಕೆ. ನನಗೆ ರೇಷಿಯೋ ಎಷ್ಟು ಬೇಕು ಶಾರ್ಟ್ಸ್ ಮಾಡಬೇಕು ಅಂದರೆ 9:16 ರೇಷಿಯೋ. ಓಕೆ. ಆ್ಯಂಡ್ ನೆಕ್ಸ್ಟ್ ಒನ್ ಕಲರ್ ಬೇಕು, ಬ್ಲ್ಯಾಕ್ ಬೇಕು. ಇಫ್ ಇನ್ ಕೇಸ್ ನಮಗೆ ಬೇರೆ ಕಲರ್ಫುಲ್ ಕಲರ್ಸ್ ಬೇಕು ಅಂದರೆ ಯು ಕ್ಯಾನ್ ಆಲ್ಸೋ ಸೆಲೆಕ್ಟ್ ದಿಸ್ ಕಲರ್. ಇದು ಯಾಕೆ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಐ ಜಸ್ಟ್ ಟೇಕ್ ಇಟ್ ಸಿಂಪಲ್ ಬ್ಲ್ಯಾಕ್ ತೊಗೊತೀನಿ. ಆ್ಯಂಡ್ ಇಲ್ಲಿ ಡಬಲ್ ಟಿಕ್ ಒಂದು ಮತ್ತು ಸಿಂಗಲ್ ಟಿಕ್ ಒಂದಿದೆ. ಇದಕ್ಕೇನಂದರೆ ಮೀನಿಂಗು ಸಿಂಗಲ್ ಟಿಕ್ ಅಂದರೆ ಜಸ್ಟ್ ಒಂದು ಇಲ್ಲಿ ಈ ಫೋಟೋ ಒಂದು ಶೋ ಮಾಡ್ತಿದೆಯಲ್ಲ ಈ ಕ್ಲಾಕ್, ಆ ಫೋಟೋಗೆ ಮಾತ್ರ ಬ್ಯಾಕ್ಗ್ರೌಂಡ್ ಬರುತ್ತೆ. ಇನ್ ಕೇಸ್ ಡಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲ ಫೋಟೋಸ್ಗೂ ಒಂದೇ ಸತಿಗೆ ಬ್ಯಾಕ್ಗ್ರೌಂಡ್ ಆ್ಯಡ್ ಆಗುತ್ತೆ ನೋಡಿ ಈ ಥರ.
ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಕಾಣ್ತಿದೆಯಾ. ಸೊ ಈ ಥರ ಎಲ್ಲ ಫೋಟೋಸ್ಗೂ ಆ್ಯಡ್ ಆಗುತ್ತೆ. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ಡಬಲ್ ಕ್ಲಿಕ್ ಮಾಡಿದ್ರೆ ಎಲ್ಲದಕ್ಕೂ ಆ್ಯಡ್ ಆದಾಗ ನಿಮಗೆ ಸ್ವಲ್ಪ ಬರ್ಡನ್ ಕಮ್ಮಿ ಆಗುತ್ತೆ. ಓಕೆ, ಇಷ್ಟು ಫಿನಿಶ್ ಆಯ್ತಲ್ವಾ. ಸೊ ಈಗ ಟೆಕ್ಸ್ಟಿಗೆ ಹೋಗ್ತೀನಿ. ಆಲ್ರೆಡಿ ಐ ಹ್ಯಾವ್ ಕಾಪಿಡ್ ದಿಸ್ ರೈಟ್. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ. ಕಂಟೆಂಟ್ನ ಮುಂಚೆನೇ ರೆಡಿಯಾಗಿ ಇಟ್ಕೋಬೇಕು ಚಾಟ್ ಜಿ ಪಿ ಟಿನ ಸೆಲೆಕ್ಟ್ ಮಾಡಿಕೊಂಡು. ಸೊ ಐಮ್ ಜಸ್ಟ್ ಕಾಪಿಂಗ್ ದಿಸ್ ಆ್ಯಂಡ್ ಐ ಆಮ್ ಪೇಸ್ಟಿಂಗ್ ಇಟ್ ಹ್ಯೂರ್. ಟೆಕ್ಸ್ಟ್ ಹತ್ರ ಪೇಸ್ಟ್ ಮಾಡ್ತೀವಿ. ಓಕೆನಾ. ಸೊ ಡನ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ಆ ಫೋಟೋಗೆ ಎಷ್ಟು ಬೇಕೋ ಎಡಿಟ್ ಮಾಡಿಕೊಂಡು ಮೇಲಕ್ಕೆ ಶಿಫ್ಟ್ ಮಾಡಿ ನಿಮ್ಮ ಬೆರಳಿಂದ, ಸೊ ದ್ಯಾಟ್ ಇಟ್ ವಿಲ್ ಟೇಕ್ ಅ ಪ್ರಾಪರ್ ಪೊಸಿಷನ್. ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಎವ್ರಿ ಡಿಸ್ಟ್ರಾಕ್ಷನ್ ಸ್ಟೀಲ್ಸ್ ಪ್ರೋಗ್ರೆಸ್. ಸೊ ದಟ್ಸ್ ದ ಫಸ್ಟ್ ಪಾಯಿಂಟ್ ಆಫ್ಟರ್ ಹುಕ್. ಸೊ ಇಲ್ಲಿ ನಂಬರ್ ಒನ್ ಹಾಕಿ ಇದನ್ನು ಕಾಪಿ ಮಾಡ್ಕೊಳ್ಳಿ. ಜಸ್ಟ್ ಪೇಸ್ಟ್ ಇಟ್. ಸೊ ಎಲ್ಲದಕ್ಕೂ ಪೊಸಿಷನ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಟೆಲ್ ಯು ಲೇಟರ್ ಯಾಕೆ ಅಂತ. ಸೊ ಫಸ್ಟ್ ಪಾಯಿಂಟ್ಸ್ನೆಲ್ಲ ಕಾಪಿ ಮಾಡ್ಕೊಡಿ. ಒಂದು ಸೆಕೆಂಡ್. ನೆಕ್ಸ್ಟ್ ಥರ್ಡ್ ಒನ್. ಆ್ಯಕ್ಚುಲಿ ನನಗೆ ತುಂಬಾ ಅಭ್ಯಾಸ ಆಗಿದೆ. ಸೊ ಅದರಿಂದ ಬೇಗ ಬೇಗ ಕಾಪಿ ಪೇಸ್ಟ್ ಮಾಡ್ಬೋದು, ಇಲ್ಲಿ ಎಡಿಟಿಂಗ್ ಮಾಡ್ಬೋದು. ಬಟ್ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 15 to 20 ಡೇಸ್ ಕಷ್ಟ ಆಗುತ್ತೆ, ಜೊತೆಗೆ ಲೇಟ್ ಆಗುತ್ತೆ. ಒಂದೊಂದು ವೀಡಿಯೋ ಮಾಡೋಕ್ಕೆ ಇಟ್ ವಿಲ್ ಆಲ್ಸೋ ಟೇಕ್ ½ an hour to 45 minutes, ಹೇಳೋಕ್ಕಾಗಲ್ಲ. ಬಟ್ ಆಫ್ಟರ್ ಒನ್ಸ್ ಯು ಗೆಟ್ ಥರೋಡ್ ಇನ್ ಇಟ್ ಈಸ್ ವೆರಿ ಈಸಿ. 10 minutes or else 5 minutes ಒಂದೊಂದು ವೀಡಿಯೋ ಮಾಡ್ಬೋದು. ಓಕೆ, ನಾವು ಈಗ ಎಲ್ಲ ಹಾಕ್ಕೊಂಡಿದ್ದಾಯ್ತಲ್ವ. ಸೊ ಇದೆಲ್ಲ ನಮ್ಮ ಮೇಲೆ ಬರಬೇಕು. ಜಸ್ಟ್ ಇದು ಮಾತ್ರ ಯಾಕೆ ಮೇಲೆ ತೊಗೊಂಡಿದ್ದೀರಾ, ಜಸ್ಟ್ ಕ್ಲಿಕ್ ಆನ್ ದಟ್ ಟೆಕ್ಸ್ಟ್. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಡಬಲ್ ಟಿಕ್ ಕಾಣುತ್ತೆ. ಆಸ್ ಐ ಟೋಲ್ಡ್ ಯು ಫಾರ್ ದ ಬ್ಯಾಕ್ಗ್ರೌಂಡ್ಗೆ ಹೆಂಗೆ ಹೇಳಿದ್ನೋ ಇನ್ ದ ಸೇಮ್ ವೇ ಇಲ್ಲಿ ಡಬಲ್ ಕ್ಲಿಕ್ ಮಾಡಿದಾಗ ಈ ಫಸ್ಟ್ ಫೋಟೋಗೆ ಈ ಟೆಕ್ಸ್ಟ್ ಏನು ಪೊಸಿಷನ್ ತೊಗೊಂಡಿದೆಯೋ ಎಲ್ಲ ಫೋಟೋಸ್ಗೂ ಅದೇ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ನೋಡಿ ಈಗ ಎಲ್ಲ ಕರೆಕ್ಟಾಗಿದೆ. ನಾವು ಇದಕ್ಕೆ ಆ್ಯನಿಮೇಷನ್ ಮಾಡಬೇಕು. ನೋಡಿ ಇಲ್ಲಿ ಸ್ಟಾರ್ ಸಿಂಬಲಲ್ಲಿ ಆ್ಯನಿಮೇಷನ್ ಕಾಣ್ತಿದೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಯೂಸ್ ಮಾಡೋ ಆ್ಯನಿಮೇಷನ್ ಯಾವುದಂದರೆ ಹಾರ್ಟ್ ಬೀಟ್ ಆ್ಯನಿಮೇಷನ್. ಸೊ ಇದು ಮೂಮೆಂಟು ನೋಡಿ, ಮೇಲೆ ಟೆಕ್ಸ್ಟ್ ಹತ್ರ ನೋಡ್ಕೋಬೋದು ನೀವು, ಫಾಸ್ಟ್ ಇದೆ ಮೂಮೆಂಟ್. ಸೊ ಓದುವಾಗ ಒಂಥರ ಲೈಕ್ ಒಬ್ಬೊಬ್ಬರಿಗೆ ಇರಿಟೇಟ್ ಆಗುತ್ತೆ ಈ ಥರ ತುಂಬ ಮೂವ್ ಆಗ್ತಿದ್ರೆ. ಸೊ ಬೆಟರ್ ಸ್ಲೋ ಮೂಮೆಂಟ್ಗೆ ಜಸ್ಟ್ ಗಿವ್ ದ್ಯಾಟ್ ಫುಲ್ ರೇಟ್ ಕೊಡ್ತೀನಿ. ಸೊ ನಿಧಾನವಾಗಿ ಹಾರ್ಟ್ ಬಿಟ್ಟು ಮೂಮೆಂಟಲ್ಲಿ ಮೂವ್ ಆಗುತ್ತೆ. ಸೊ ದಿಸ್ ವಿಚ್ ಐ ಲೈಕ್ ದ ಬೆಸ್ಟ್ ಆ್ಯನಿಮೇಷನ್ ಮೂಮೆಂಟ್. ಸೊ ಫಸ್ಟ್ ಒನಿಗೆ ಮಾತ್ರ ಈ ಥರ ಕೊಡ್ತೀನಿ. ಲೇಟರ್ ಇರೋದಕ್ಕೆಲ್ಲನೂ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡಿಕೊಂಡು ಸ್ಲೈಡ್ ಲೆಫ್ಟ್ ಅಥವಾ ಝೂಮ್ ಔಟು, ಇಲ್ಲಿ ಯಾವ್ದು ಬೇಕೋ ತೊಗೋಬೋದು. ಸ್ಲೈಡ್ ರೈಟ್, ಸ್ಲೈಡ್ ಲೆಫ್ಟ್, ಝೂಮ್ ಔಟ್, ಝೂಮ್ ಇನ್ ಆ್ಯಂಡ್ ಸ್ಲೈಡ್ ಅಪ್, ಸ್ಲೈಡ್ ಡೌನ್, ಈ ಥರ ತುಂಬಾ ಆಪ್ಷನ್ಸ್ ಇರುತ್ತೆ. ಬಟ್ ನಾನು ಸೈಡ್ ಲೆಫ್ಟಿಗೆ ತೊಗೊತೀನಿ. ಸೊ ಎಲ್ಲ ನಾನು ಒಂದೊಂದೇ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆ್ಯನಿಮೇಷನಲ್ಲಿ ಸ್ಲೈಡ್ ಲೆಫ್ಟ್ ಅಥವಾ ಡಿಫ್ರೆಂಟ್ ಒಂದೊಂದು ಫೋಟೋಸ್ಗೆ ಒಂದೊಂದು ಟೆಕ್ಸ್ಟ್ಗೆ ಒಂದೊಂದು ಥರ ಕೊಡ್ಬೋದು ನೀವು. ಬಟ್ ನಾನು ಆದಷ್ಟು ಎಷ್ಟು ರೀಸೆಂಟಾಗಿ ಎಷ್ಟು ಲೆಸ್ ಡೆಕೋರೇಟಿವ್ ಆಗಿರುತ್ತೋ ಅಷ್ಟು ಡೀಸೆಂಟಾಗಿರುತ್ತೆ ಅಂತ ಐ ಜಸ್ಟ್ ಚೂಸ್ ಇಟ್ ವೆರಿ ಲೈಟ್ಲಿ. ನೆಕ್ಸ್ಟ್ ಈಗ ಟೆಕ್ಸ್ಟ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಒನ್ ಈಸ್ ಇಮೇಜ್. ಇಮೇಜ್ಗೆ ವಿ ಹ್ಯಾವ್ ಟು ಗಿವ್ ದ ಆ್ಯನಿಮೇಷನ್. ಸೊ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಆ್ಯಂಡ್ ಗೋ ಟು ದ ಆ್ಯನಿಮೇಷನ್ ಸ್ಟಾರ್. ಓಕೆ, ಸೊ ಇಲ್ಲಿ ಐ ಥಿಂಕ್ ಇನ್ ಅಂತ ಒಂದಿದೆ. ಸೊ ಇನ್ಸೈಡ್ಗೆ ಫೋಟೋಸ್ ಹೋಗುವಂಥದ್ದು ಇದೆಲ್ಲ ನಾನು. ನೆಕ್ಸ್ಟ್ ಒನ್ ಔಟ್ ಅಂತ ಇದೆ. ಲೈಕ್ ಇದು ಓಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಐ ಚೂಸ್ ದಿಸ್ ಕಾಂಬೋ. ಸೊ ನೋಡಿ, ನಿಮಗೆ ನೋಡಿ ಅದರಲ್ಲಿ ಮೂಮೆಂಟ್ಸ್ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದೆರಡು ತೋರಿಸ್ತೀನಿ. ಸ್ಲೈಡ್ ಸ್ಪಿನ್ D1 ಅಂತ ಇದೆ. ಸೊ ಇದನ್ನ ಯೂಸ್ ಮಾಡಿದಾಗ ನೋಡಿ ಮೇಲೆ ಫೋಟೋ ಮೂಮೆಂಟ್ ಗೊತ್ತಾಗ್ತಾ ಇದೆ ಯಾವ ಥರ ಬರುತ್ತೆ ಅಂತ. ಸೊ ಐ ಡೋಂಟ್ ಲೈಕ್ ದಿಸ್ ಅಂದರೆ ನೆಕ್ಸ್ಟ್ ಸ್ಪಿನ್ D2. ಸೊ ಇದು ಬೇರೆ ಥರ ಇದೆ. ಸ್ಪಿನ್ ಅಪ್ 1, ಸ್ಪಿನ್ U2 ಅಂತ ಇದೆ. ಓಕೆ, ಸೊ ನನಗೆ ಇದು ಯಾವುದೂ ಇಷ್ಟ ಆಗೋಲ್ಲ. ಮೋಸ್ಟ್ ಆಫ್ ದ ಟೈಮ್ ಐ ವಿಲ್ ಯೂಸ್ ದಿಸ್ ಡೆಸ್ಟೋರ್ ರೈಟ್ ಆರ್ ಡೆಸ್ಟೋರ್ ಲೆಫ್ಟ್ ಅನ್ನೋದನ್ನು ಯೂಸ್ ಮಾಡ್ತೀನಿ. ಸೊ ಆ್ಯಸ್ ಐ ಟೋಲ್ಡ್ ಯು, ಒಂದೇ ಒಂದು ಸಿಂಗಲ್ ಟಿಕ್ ಮಾಡಿದ್ರೆ ಜಸ್ಟ್ ಈ ಫೋಟೋಗೆ ಮಾತ್ರ ಆ ಥರ ಬರುತ್ತೆ. ಬೆಟರ್ ಐ ಟೇಕ್ ದಿಸ್ ಡಬಲ್ ಕ್ಲಿಕ್. ಓಕೆ, ಸೊ ಈಗ ಒನ್ಸು ಚೆಕ್ ಮಾಡಿ ವಿಡಿಯೋನ ಹೌ ಇಟ್ ಈಸ್ ಅಂತ. ಸೊ ಐ ಆಮ್ ಜಸ್ಟ್ ಚೆಕಿಂಗ್, ಅಬ್ಸರ್ವ್ ಇಟ್. ಐ ಥಿಂಕ್ ನಿಮಗೆ ಈಗ ಕ್ಲಾರಿಟಿ ಸಿಗುತ್ತೆ ಯಾವ ಥರ ಮಾಡೋದು ಅಂತ. ಸೊ ದಿಸ್ YouCut ಆ್ಯಪ್ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಪ್ ಫಾರ್ ಮೋಸ್ಟ್ ಆಫ್ ದ ಶಾರ್ಟ್ಸ್ ಆ್ಯಂಡ್ ಲಾಂಗ್ ವಿಡಿಯೋಸ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬ. ಓಕೆನಾ. ವಿತ್ ದಿಸ್ ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ದಿಸ್ ಲೈಕ್ ಮ್ಯೂಸಿಕ್, ಅವರೇ ಕೊಡ್ತಾರೆ ಮ್ಯೂಸಿಕ್ಕು. ಸಿ ಹಿಯರ್ ಫೀಚರ್ಸ್, ಬೇರೆ ಬೇರೆ ಫೀಚರ್ಸ್ ಇದೆ. ಲೋಫಿ ಫೀಚರ್, ಒಂದೊಂದಕ್ಕೆ ಪ್ರೋಮೋ ಇರುತ್ತೆ. ಸೊ ಪ್ರೋಮೋ ಯಾವತ್ತೂ ಯೂಸ್ ಮಾಡಿದ್ರೆ ಕಾಪಿಡ್ ಅಂತ ಬರುತ್ತೆ. ಫೆಸ್ಟಿವಲ್ ಮ್ಯೂಸಿಕ್ಕು, ರಾಕ್ ಮ್ಯೂಸಿಕ್ ಐ ಥಿಂಕ್ ಇದರಲ್ಲಿಂತ ಮ್ಯೂಸಿಕ್ಸ್ ಯೂಸ್ ಮಾಡಿದ್ರೆ ಕಾಪಿಡ್ ಅಂತ ಬರೋ ಚಾನ್ಸ್ ಇದೆ. ಐ ಡಿಡ್ಂಟ್ ಯೂಸ್ ಅಂಟಿಲ್ ನಾವು. ಆ್ಯಂಡ್ ಮೈ ಮ್ಯೂಸಿಕಲ್ಲೂ ತೊಗೋಬೋದು.
And next one is, so see here, hot airplane music and animals music, beep, bubble music, bird music, camera ಅದು ಎಲ್ಲ ಇರುತ್ತೆ. ಸೊ ಎನಿಥಿಂಗ್ ಯು ಕ್ಯಾನ್ ಯೂಸ್. ಆ್ಯಂಡ್ ರೀಸೆಂಟಾಗಿ ಯಾವ್ದಾದ್ರು ಯೂಸ್ ಮಾಡಿದ್ರೆ ಇಲ್ಲಿರುತ್ತೆ ನಿಮ್ಮದು. ಸೊ ಮೋಸ್ಟ್ ಆಫ್ ದ ಟೈಮ್ ಐ ವಾಂಟ್ ಯೂಸ್ ದಿಸ್ ಮ್ಯೂಸಿಕ್ ಆ್ಯಂಡ್ ಆಲ್ ಫಾರ್ ಶಾರ್ಟ್ಸ್. ಆ್ಯಂಡ್ ನೆಕ್ಸ್ಟ್ ಒನ್ ಫಿಲ್ಟರಿಂಗ್. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಥರ ಇಮೇಜಸ್ ಕಲರ್ ಚೇಂಜ್ ಆಗುತ್ತೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಯೂಸ್ ದಿಸ್, ಬಟ್ ಐ ಡೋಂಟ್ ನೀಡ್ ಇಟ್. ಓಕೆ, ಸೊ ನೆಕ್ಸ್ಟ್ ಒನ್ ಎಫೆಕ್ಟ್ಸ್ ಇದೆ. ಸೊ ಇದನ್ನೆಲ್ಲ ನೆಕ್ಸ್ಟ್ ಐ ಟೀಚ್ ದಿಸ್. ಸೊ ಜಸ್ಟ್ ನಾನು ಯಾವ ಥರ ಶಾರ್ಟ್ಸ್ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಹಿಯರ್ ದೀಸ್ ತ್ರೀ ಆರ್ ದ ಬೆಸ್ಟ್ ಒನ್. ಸೊ ಆಫ್ಟರ್ ಫಿನಿಶಿಂಗ್ ಯು ಹ್ಯಾವ್ ಟು ಸೇವ್ ದಟ್. ಸೇವ್ ಮಾಡಿ. ಸೊ ಸೇವ್ ಆಗ್ತಿದೆ. ಸೊ ದಿಸ್ ಇಸ್ ಒನ್ ಆಫ್ ದ ಗುಡ್ process way for making a shorts, that to educational shorts or else ಅಥವಾ ಬೇರೆ ಬೇರೆ ರೀತಿ ಲೈಕ್ ಡಿಸೈನ್ಸು ಅಥವಾ ಫಿಲಮ್ ಆ್ಯಕ್ಟರ್ಸ್ ಫೋಟೋಸ್ ಹಾಕಿ ಅವ್ರ ಏಜು ಅದು ಇದು ಎಲ್ಲ ಏನೇನು ಶೋ ಮಾಡ್ತಾರಲ್ಲ ದಟ್. ಸೊ ಅದಕ್ಕೆ ಬೆಸ್ಟ್ ಆ್ಯಪ್. ಸೊ ಇಲ್ಲಿದೆ ನೋಡಿ 3 ಆ್ಯಪ್ಸು. ದಟ್ ಈಸ್ ವಾಟ್ ಐ ಟೋಲ್ಡ್. ಪಿಂಟ್ರೆಸ್ಟ್ ಒಂದು, ಚಾಟ್ ಜಿ ಪಿ ಟಿ ಆ್ಯಂಡ್ ಜಸ್ಟ್ ಯೂಕಟ್ ಆ್ಯಪ್. ಈ 3 ಆ್ಯಪ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ಶಾರ್ಟ್ಸ್ ಮಾಡ್ಬೋದು. ಸೊ ನೋಡಿ ಈಗ ಆಲ್ಬಮಲ್ಲಿ ಸೇವ್ ಆಗಿರುತ್ತೆ. ಯಾ, ಸೊ ದಿಸ್ ಇಸ್ ದ ವಿಡಿಯೋ ನಾವೇನು ಮಾಡಿದ್ವಿ ನೋಡಿ ಇಲ್ಲಿದೆ. ಸೊ ಲೇಟರ್ ಏನಂದರೆ ಇದೇ ವಿಡಿಯೋಗೆ ನಾನು ಆ್ಯಕ್ಚುಲಿ ಆಡಿಯೋ ಕೊಟ್ಟಿಲ್ಲ. ಸೊ ಆಡಿಯೋ ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟ್ ಯೂಟ್ಯೂಬ್ ಶಾರ್ಟ್ಸ್ಗೆ ಅಂತಲೇ ಯೂಟ್ಯೂಬ್ ಅವರು ಆಡಿಯೋಸ್ ಬಿಟ್ಟಿದ್ದಾರೆ. ಓಕೆನಾ, ಮ್ಯೂಸಿಕ್ಸು ಬೇರೆ ಬೇರೆ ಮ್ಯೂಸಿಕ್ಸು, ಡೈಲಾಗ್ಸು, ಸಾಂಗ್ಸು ಎಲ್ಲನೂ ಇದೆ. ಸೊ ಐ ಜಸ್ಟ್ ಯೂಸ್ ಇಟ್ ದೇರ್ ಇಟ್ ಸೆಲ್ಫ್. ಓಕೆನಾ, ಸೊ ನಾನು ಯಾವಾಗಲೂ ಅಷ್ಟೇ ಆಡಿಯೋನ ಅಲ್ಲೇ ಯೂಸ್ ಮಾಡ್ಕೊತೀನಿ. ಓಕೆ, ದಿಸ್ ಇಸ್ ವಾಟ್ ದ ಪ್ರೊಸೆಸ್ ವಾಸ್. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.